ಅದೇನಿದೆ ಇವನು ಇಲ್ಲಿಂದ ಒಂದು ಹೆಜ್ಜೆ ಮುಂದಕ್ಕಿಟ್ರೆ ಅಥವಾ ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರೆ ದುಷ್ಯಂತ್ ಮನೆಗೆ ಹೋಗಿ ಆ ರೈಫಲ್ ತಗೊಂಡ್ ಬಾ. ಇವನ್ನ ಇಲ್ಲೇ ಸಾಯಿಸಿ ಹೂತಾಕ್ಬೇಡ. ಇದಕ್ಕೆ ನಾನು ಬರಲ್ಲ ಅಂದಿದ್ದು. ನೀವ್ ಹೇಳಿದ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ಕೋವಿ ತಗೊಂಡು ಸುಟ್ಬಿಡ್ತೀರಲ್ಲ. ಬದುಕಿದ್ರೆ ಅದ್ಯಾರೋ ಮೆಂಟ್ಲು ಗಂಟು ಹಾಕ್ಬಿಡ್ತೀರಾ. ನೀವು ಕೊಡೋ 10 ಲಕ್ಷ ನನ್ನ ತಂಗಿ ಮದ್ವೆಗೆ ಅಷ್ಟೇ. ದುಡ್ಡಿಲ್ಲ ಅಂದ್ರೆ ನನ್ನ ತಂಗಿ ಮದ್ವೆ ಇನ್ನೊಂದು 4 ವರ್ಷ ಲೇಟ್ ಆಗತ್ತೆ ತಾನೇ, ಪರವಾಗಿಲ್ಲ. ಆಮೇಲೆ ಮಾಡಿಸ್ಬಿಟ್ಟು ನಾನು ಆರಾಮಾಗಿರ್ತೀನಿ. ನಿಮ್ಮ ಸಾವಾಸ ಮಾತ್ರ ಬೇಡಪ್ಪ ನಂಗೆ. ನೋಡಿ, ಜೋಬಲ್ಲಿ 100 ರೂಪಾಯಿ ಇದೆ, ತಗೊಂಬಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಏನು ಬಿಡಲ್ವಾ? ಸರಿ ಆಯ್ತು, ಒಂದೇ ಸಲಕ್ಕೆ ಸಾಯಿಸ್ಬಿಡಿ. ಏನು ಬಸ್ ಹೋಗ್ಬಿಟ್ಟು ಗನ್ ತಗೊಂಬನ್ನಿ. ನಾನು ಇಲ್ಲೇ ನಿಂತಿರ್ತೀನಿ, ತಗೊಂಬಂದು ನಿಮ್ಮ ಡ್ಯಾಡಿ ಕೈಯಲ್ಲಿ ಕೊಡಿ. ಹಂಗೆ ನನ್ನ ಗುರಿ ಢಮ್ ಅಂತ ಸಾಯಿಸ್ಬಿಡ್ಲಿ ಒಂದೇ ಸಲ. ಲೋ ಸಂಜು, ಯಾಕೋ ಇಷ್ಟೊಂದು ಬೇಜಾರಾಗ್ತೀಯ? ಇಷ್ಟೇನಾ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಈಗ ನಿನ್ನ ಜಾಗಕ್ಕೆ ಬೇರೆಯವ್ರನ್ನ ಕರ್ಕೊಂಬಂದ್ರೆ ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ. ಅರ್ಥ ಮಾಡ್ಕೊಳ್ಳೋ, ಇದೆಲ್ಲ ಆಸ್ತಿ ಗೀಸ್ತಿಗೆ ಮೀರಿದ ಭಾವನೆ ಕಣೋ. ಈ ಭಾವನೆ ಗಿವನೆ ಎಲ್ಲ ನಮ್ಮ ಹತ್ರ ಬೇಡ ಸ್ವಾಮಿ. ನನಗೂ ಅಪ್ಪ ಅಮ್ಮ ತಂಗಿ ಎಲ್ಲರೂ ಇದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕು. ಯಾಕೋ ನೀವು ಹೇಳ್ತಿರೋದು ನೋಡಿದ್ರೆ ನಾನು ಇಲ್ಲಿ ಪರ್ಮನೆಂಟ್ ಆಗಿ ಇರಿಸ್ಕೊಳ್ಳೋ ಥರ ಇದೆ. ಸಂಜು, ಮದುವೆ ಆಗಿ ಆಸ್ತಿ ಕೈ ಸಿಗೋವರು ಸುಮ್ಮನೆ ಇರು ಅಂತ ಹೇಳಿರ್ಲಿಲ್ವಾ? ಅಲ್ಲಿವರೆಗೂ ಅದ್ರ ಮನೆಯವ್ರ ತರ ಇರೋ. ನೋಡು, ಆಸ್ತಿ ಕೈಗೆ ಬರಕ್ಕೆ ನಿನ್ಗೊಂದು ಹೆಂಡತಿ ಇದ್ದಾಳೆ ಅಂತ ತೋರಿಸ್ಬೇಕು ಅಷ್ಟೇ. ಅದಕ್ಕೊಂದು ಹುಡುಗಿ ಬಂದು ಹೋಗ್ತಾಳೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಎಲ್ಲ ಒಂದಿನದ ಮ್ಯಾಟ್ರು. ಆಮೇಲೆ ಅವಳು ಯಾರೋ, ನೀನ್ ಯಾರೋ, ನಾವ್ ಯಾರೋ. ಹಾ, ಓ, ಆದ್ರೆ ಸುಮ್ಮನೆ ಹೆಂಡತಿ ಆಗಕ್ಕೋ ಆ ಮೆಂಟ್ಲು ಬೇಡ ನನಗೆ. ಲೋ ಸಂಜು, ಡ್ಯಾಡ್ ಹೇಳೋದನ್ನ ಸ್ವಲ್ಪ ಪೂರ್ತಿಯಾಗಿ ಕೇಳೋ. ಲೋ ಅಪ್ಪ, ನೀನು ಸ್ವಲ್ಪ ಸುಮ್ಮನಿರಪ್ಪ. ನನ್ನ ಕಷ್ಟ ನನಗೆ ಬಂದ್ಬಿಟ್ಟು. ದುಷ್ಯಂತ್, ಸುಮ್ಮನಿರು. ಆಯ್ತು, ನಿನ್ಗೆ ಆ ಹುಡುಗಿ ಬೇಡ. ನಾವು ಬೇರೆ ಹುಡುಗಿನ ತಂದು ನಿನ್ನ ಹೆಂಡತಿ ಅಂತ ತೋರಿಸ್ತೀವಿ. ಆಸ್ತಿ ನಮ್ಮ ಕೈಗೆ ಬಂದಮೇಲೆ ಅವಳ ಪಾಡಿಗೆ ಅವಳು ಪೇಮೆಂಟ್ ತಗೊಂಡು ಹೋಗ್ತಾಳೆ, ನೀನು ನಿನ್ನ ಪೇಮೆಂಟ್ ತಗೊಂಡು. ನಿನಗೂ ಬೇಗ ಇಲ್ಲಿಂದ ಮುಕ್ತಿ ಸಿಕ್ಬಿಡುತ್ತೆ. ಏನಂತೀಯ? ಸೂಪರ್, ಈ ಐಡಿಯಾ ಚೆನ್ನಾಗಿದೆ. ಆದರೆ ಇದೇ ವರ್ಕೌಟ್ ಆಗಬೇಕೋ? ಪ್ರಾಮಿಸ್? ಪ್ರಾಮಿಸ್. ಸರಿ, ಹಾಗಾದ್ರೆ ನೀವೇನೋ ಕೇಳ್ತಿದ್ದೀರಲ್ಲ ಅಂತ ಒಪ್ಕೋತಿದ್ದೀನಿ. ನಡಿ. ಆಡು ಆಡು ಮಗನೇ, ಇನ್ನು ಎಷ್ಟು ದಿನ ಆಡ್ತೀಯ? ಆಸ್ತಿ ನಮ್ಮ ಕೈಗೆ ಬರಲಿ, ಎಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನಿನ್ನ ಟೈಮ್ ನಡೀತಾ ಇದೆ, ನಡ್ಸು. ಅಲ್ಲ, ನಮ್ಮ ಡ್ಯಾಡಿನ ಒಳ್ಳೆ ನಾಯಿ ಥರ ಆಡಿಸ್ತಿದ್ಯಲ್ಲ ನೀನು. ಮರೆಯಲ್ಲ ಸಂಜು, ಇದೇ ನಿನಗೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.